ಇವತ್ತಿನ ವಿಡಿಯೋ ನೋ ಬೇಕ್ ನೋ ಸ್ಟ್ರೆಸ್ ಸೂಪರ್ ಟೇಸ್ಟಿಯಾದ ಬಿಸ್ಕಾಫ್ ಚೀಸ್ ಕೇಕ್. ಇದರಲ್ಲಿ 3 ಲೇಯರ್ಸ್ ಇರುತ್ತೆ. ಸೊ ಮೊದಲಿಗೆ ನಾವು ಈ 3 ಲೇಯರ್ಸ್ನ ರೆಡಿ ಮಾಡೋಣ. ಈ 3 ಲೇಯರ್ಸಲ್ಲಿ ಫಸ್ಟ್ ಲೇಯರ್ ಬಿಸ್ಕಾಫ್ ಬಿಸ್ಕೆಟ್ ಲೇಯರ್. ಮೊದಲಿಗೆ ಬಟರ್ನ ಮೆಲ್ಟ್ ಮಾಡಿ ನಂತರ ಬಿಸ್ಕಾಫ್ ಬಿಸ್ಕೆಟ್ ಬೇಸ್ ಲೇಯರ್ ರೆಡಿ ಮಾಡೋಣ. ನಾನಿಲ್ಲಿ 15 ರಿಂದ 16 ಪೀಸಸ್ ಬಿಸ್ಕೆಟ್ಸ್ ತೊಗೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇಲ್ಲಿ ನನ್ನ ಮಗನೂ ಹೆಲ್ಪ್ ಮಾಡ್ತಾ ಇದ್ದಾನೆ. ಎಲ್ಲ ಮಕ್ಕಳುಗಳಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲಿ 1 ಟೈಮ್ ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ನಾನು 3 ರಿಂದ 4 ಟೇಬಲ್ ಸ್ಪೂನ್ ಬಟರ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಬೇಸ್ ರೆಡಿ. ನಾನಿಲ್ಲಿ 2 ಗ್ಲಾಸ್ ಬೌಲ್ನ ಯೂಸ್ ಮಾಡಿದ್ದೀನಿ. ಈ ಬೌಲ್ಗೆ ಬೇಸ್ನ ಸ್ಪ್ರೆಡ್ ಮಾಡಿ ಪ್ರೆಸ್ ಮಾಡಿದ್ರೆ ಫಸ್ಟ್ ಬೇಸ್ ರೆಡಿ. ಇವಾಗ ನೆಕ್ಸ್ಟ್ ಸೆಕೆಂಡ್ ಲೇಯರ್. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಮೊದಲಿಗೆ ಒಂದು ಜಾರ್ ತಗೊಂಡು ಅದರಲ್ಲಿ ಪನ್ನೀರು, ಫ್ರೆಶ್ ಕ್ರೀಮ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್. ನಾನಿಲ್ಲಿ ಶುಗರ್ ಯೂಸ್ ಮಾಡಿಲ್ಲ, ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿದ್ದೀನಿ. 4 ರಿಂದ 5 ನಿಮಿಷ ಗ್ರೈಂಡ್ ಮಾಡೋಣ. ಈ ಸಮ್ಮರ್ಗೆ ಬೆಸ್ಟ್ ಸ್ವೀಟ್. ಇದು ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ. ಮಾಡೋದಕ್ಕೂ ಈಸಿ, ತಿನ್ನೋದಕ್ಕೆ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಸೆಕೆಂಡ್ ಲೇಯರ್ ರೆಡಿ. ನನ್ನ ಮಗ ಅಂತೂ ವೆಯ್ಟ್ ಮಾಡ್ತಾ ಇದ್ದಾನೆ, ಎಷ್ಟೊತ್ತಿಗೆ ಆಗಿರುತ್ತೆ, ಎಷ್ಟು ಬೇಗ ತಿನ್ನಬೇಕು ಅಂತ. ಈ ಸೆಕೆಂಡ್ ಲೇಯರ್ನ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಲೇಯರ್. ಈಗ ಮಿಕ್ಸಿ ಜಾರ್ಗೆ 12 ರಿಂದ 13 ಬಿಸ್ಕೆಟ್ಸ್, ಹಾಫ್ ಕಪ್ ಆಫ್ ಮಿಲ್ಕ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್. ನಾನು ಆಗಲೇ ಹೇಳ್ದಂತೆ ನಾನು ಶುಗರ್ ಯೂಸ್ ಮಾಡಿಲ್ಲ, ಇಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಿದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಲಾಸ್ಟ್ ಲೇಯರ್ ಇಸ್ ರೆಡಿ. ಈ ಬಿಸ್ಕಾಫ್ ಸ್ಪ್ರೆಡ್ನ ನೀಟಾಗಿ ಗ್ಲಾಸ್ ಕಂಟೈನರ್ಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇವಾಗ ಬಿಸ್ಕಾಫ್ ಅವರ ಚೀಸ್ ಕೇಕ್ ರೆಡಿ. ಸೊ ಇದನ್ನು 5 ರಿಂದ 6 ಅವರ್ ಫ್ರಿಜ್ಜಲ್ಲಿಟ್ಟು ನಂತರ ಸರ್ವ್ ಮಾಡಿದ್ರೆ ವೆರಿ ಡೆಲಿಷಿಯಸ್ ಚೀಸ್ ಕೇಕ್ ರೆಡಿ.